ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರ ಕೃತ ಜ್ಞಾನಪರ ಅಭಂಗವನ್ನು ನೋಡೋಣ. ಜ್ಞಾನಪರ ಅಭಂಗ ನಮಗೆ ಆ ಜ್ಞಾನವನ್ನು ನೀಡುತ್ತೆ. ಅಲ್ಟಿಮೇಟ್ ಜ್ಞಾನ ಅಂದರೆ ಯಾರು ನೀನು ಅಪ್ಪ ಅಂತ ಮಹಾರಾಜರು. ಯಾಕೆ ಮಹಾರಾಜರು ಗುರುಪರ ಅಭಂಗ, ಜ್ಞಾನಪರ ಮತ್ತು ಭಕ್ತಿಪರ ಎಲ್ಲ ಅಭಂಗಗಳನ್ನು ಯಾಕೆ ರಚನೆ ಮಾಡಬೇಕಾಗಿತ್ತು? ಬರೀ ಭಕ್ತಿಪರನೇ ಯಾಕೆ ಮಾಡಲಿಲ್ಲ? ನಾಮಪರನೇ ಯಾಕೆ ಮಾಡಲಿಲ್ಲ? ಸಾಧಕನಿಗೆ ಸರ್ವಾಂಗ ವಿಕಾಸ ಆಗಬೇಕು. ಒಬ್ಬ ಸಾಧಕ ಎಲ್ಲ ಹಂತದಲ್ಲೂ ಸ್ಟೆಪ್ ಬೈ ಸ್ಟೆಪ್ಪು, ಒಂದು ಗುಡಿನ ನಾವು ಮೆಟ್ಲು ಹತ್ತುವಾಗ 20 ಮೆಟ್ಲಿದ್ರೆ ನಾವು 5 ಮೆಟ್ಲು ಹತ್ತಿಬಿಟ್ಟು ಬಾಕಿದ ಮೆಟ್ಲು ಹತ್ತೋದಿಲ್ಲ ಅಂತೀವ? ಇಲ್ಲ, ಎಲ್ಲ ಮೆಟ್ಲು ಹತ್ತಬೇಕು ತಾನೆ. ಸೊ ಮೊದಲನೇ ಮೆಟ್ಲು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಎಲ್ಲ ಥರದ ಮೆಟ್ಲುಗಳ ರಾಜಯೋಗ, ಹಠಯೋಗ, ಎಲ್ಲರದು ನಾನಾ ಅಭಿರುಚಿ ಇರುತ್ತೆ. ಯಾರ್ಯಾರಿಗೆ ಯಾವುದ್ಯಾವುದು ಅದು ರುಚಿಸುತ್ತದೆಯೋ ಅದರ ಅನುಸಾರವಾಗಿ ಸಂತರು ಏನು ಮಾಡಿರ್ತಾರೆ, ಎಲ್ಲ ಮಾತನ್ನು ಆ ಭಗವಂತನ ಮಾತನ್ನು ಪ್ರತಿಪಾದಿಸಿರ್ತಾರೆ. ಅದಕ್ಕೆ ಯಾರ್ಯಾರಿಗೆ ಯಾವ ಮಾರ್ಗ ಆಯ್ಕೆ ಮಾಡ್ಕೊ. ಬಟ್ ಅಲ್ಟಿಮೇಟ್ಲಿ ಎವ್ರಿಬಡಿ ಹ್ಯಾಸ್ ಟು ಕಮ್ ಟು ದಟ್ ಪಾಯಿಂಟ್ ಓನ್ಲಿ ಆಫ್ ಸೆಲ್ಫ್ ರಿಯಲೈಸೇಷನ್. ಎಲ್ಲರಿಗೂ ಬರಬೇಕು. ಅದಕ್ಕೆ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಎಲ್ಲರಿಗೂ ಬರಬೇಕು. ಇವತ್ತಲ್ಲ, ನಾಳೆ ಅಲ್ಲ, 1 ಜನ್ಮ, 10 ಜನ್ಮ, 50 ಜನ್ಮ, 100 ಜನ್ಮಗಳಲ್ಲಿ ಕಡೆಗೆ ನಾನು ಯಾರು ಅಂತ ಎಲ್ಲರೂ ತಿಳ್ಕೊಳ್ಳಿಕ್ಕೆ ಬರಲೇಬೇಕು. ಹಾಗಾಗಿ ಮತ್ತೆ ಈ ಜ್ಞಾನ ಅಂದರೆ ಏನು ನನ್ನ ಹತ್ರ ಇದೆಯೋ ಅದೇ ರಾಜಾರಾಮ್ ಮಹಾರಾಜರು, ಬಾಕಿ ಸಂತರು ಎಲ್ಲರೂ ಏನು ಮಾಡ್ತಾರೆ, ಪ್ರತಿಪಾದಿಸ್ತಾರೆ. ಅದು ನಿನ್ನ ಒಳಗೆ ಇದೆಯಪ್ಪ. ಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ಹೇಳಿದ್ರು, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಭಗವಂತ ಭಕ್ತ ಬೇರೆ ಅಲ್ಲ. ಆದರೆ ವ್ಯಾವಹಾರಿಕದಲ್ಲಿ ಸೃಷ್ಟಿಯ ನಿಯಮ ಅನುಸಾರವಾಗಿ ಅವತಾರ ತಾಳದಾಗ ಪರಮಾತ್ಮ ಹಾಗೂ ಭಕ್ತ ಅಂತ ಬೇರೆ ಪಡಿಸ್ತಾನೆ. ಯಾಕೆ ಅಂದರೆ ಅಲ್ಲಿ ಆ ಭಕ್ತನನ್ನು ಭಗವಂತ ಎತ್ತಿ ಹಿಡಿಬೇಕಾಗೈತೆ. ಎಂಥ ಭಕ್ತಿ ಹೆಂಗೆ ಮಾಡಬೇಕು ನೋಡ್ರಿ ಅಂತ. ಇಲ್ಲಿ ಭಗವಂತ ಹೆಂಗಿರ್ತಾನಪ್ಪ ಅಂತ ತೋರಿಸ್ಲಿಕ್ಕೆ ಆ ಪರಮಾತ್ಮ ಪರಬ್ರಹ್ಮ ವಸ್ತು ಇರೋದು ಒಂದೇ. ಆದರೆ ಅಲ್ಲಿ ಪರಮಾತ್ಮನಾಗಿ ಗುಂಡಿಧರಾಗಿ ನಿಂತ್ಕೊಂಡಿರ್ತಾನೆ, ಇಲ್ಲಿ ತಾನೇ ರಾಜಾರಾಮ ಆಗಿ ಇನ್ನೊಂದು ಕಡೆ ನಟನೆ ಮಾಡ್ತಾನೆ. ರಾಜಾರಾಮ ಆಗಿ ಸ್ವಾಮಿ ಅಂತ ಹೇಳ್ತಾನೆ, ಅಲ್ಲಿ ಸ್ವಾಮಿ ಅವನಿಗೆ ಬೋಧನೆ ಮಾಡ್ತಾನೆ. ಇದು ಒಂದು ಅದ್ಭುತವಾದ ಆಟ ಪರಮಾತ್ಮಂದು. ಈ ಆಟ ನಾವು ತಿಳ್ಕೊಂಡ್ರೆ ಆವಾಗ ಆ ಚಿದಂಬರ ಎಲ್ಲ ಕಡೆ ಸರ್ವವ್ಯಾಪಕನಾಗಿದ್ದಾನೆ. ಒಂದು ದಿವಸ ವಕ್ತ ಆಗ್ತಾನೆ, ಒಂದು ದಿವಸ ಶ್ರೋತ ಆಗ್ತಾನೆ, ಒಂದು ದಿವಸ ನಿರೂಪಣಕಾರ ಆಗ್ತಾನೆ, ಒಂದು ದಿವಸ ಭಜನೆ ಮಾಡ್ತಿರ್ತಾನೆ, ಒಂದು ದಿವಸ ಅಳುತ್ತಿರ್ತಾನೆ, ಒಂದು ದಿವಸ ನಗ್ತಿರ್ತಾನೆ. ಎಲ್ಲ ಕಡೆಯೂ ಎಲ್ಲರಲ್ಲೂ ಒಂದು ವ್ಯಾಪಕ ಆಗಿದ್ದಾನೆ. ಇದೇ ಜ್ಞಾನ. ಇದರ ಹೊರತಾಗಿ ಇನ್ನೇನು ಜ್ಞಾನ ಅಲ್ಲ. ಶಬ್ದ ಪಾಂಡಿತ್ಯದ ಶಬ್ದ ಬಳಕೆ ಮಾಡಿ ಶ್ಲೋಕಗಳನ್ನು ಹೇಳಿ ನಾವೇನಾದ್ರು ಅದು ಜ್ಞಾನಾರ್ಜನ ಅಂದರೆ ಅದು ಜ್ಞಾನಾರ್ಜನ ಅಲ್ಲ. ಆ ಜ್ಞಾನ ಎಲ್ಲರಲ್ಲೂ ಉಂಟು. ಅದನ್ನು ಟ್ಯಾಪ್ ಮಾಡೋದು, ಅದನ್ನು ಅನ್ಫೋಲ್ಡ್ ಮಾಡೋದು ಕೇವಲ ಸದ್ಗುರು ಕೈಯಲ್ಲಿ ಮಾತ್ರ ಇರುತ್ತದೆ. ಅದಕ್ಕೆ ಸದ್ಗುರುಗೆ ಮೊರೆ ಹೊಕ್ಕುವಾಗ ನಾವು ನಮ್ಮ ಇದನ್ನು ಖಾಲಿ ಮಾಡ್ಕೊಂಡು ಹೋಗಬೇಕು. ಇದನ್ನೆಲ್ಲ ಫುಲ್ಲಿ ನನಗೆ ಗೊತ್ತಿದೆ ಅಂತ ನಾನು ತುಂಬಿಕೊಂಡು ಹೋದರೆ ಅವನು ಅದರಲ್ಲಿ ಏನು ತುಂಬಿಸ್ತಿದ್ದಾನು ಜ್ಞಾನವನ್ನು? ಆಯ್ತಪ್ಪ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಆದರೆ ಇದನ್ನು ಸಂಪೂರ್ಣವಾಗಿ ನನಗಿದೇನು ಪರಮಾರ್ಥ ಗೊತ್ತಿಲ್ಲ, ನೀನು ಹೇಳ್ಕೊಟ್ಟಂಗೆ ನಾನು ನಡಿತೀನಪ್ಪ ಅಂತ ಅಂದಾಗ ಮಾತ್ರ ಕೈ ಹಿಡ್ಕೊಂಡು ನಮ್ಮನ್ನು ನಡೆಸಲಿಕ್ಕೆ ರೆಡಿ ಇರುತ್ತಾನೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ವೇಗಳಾಲೆ ಘಟಿ ನಾನಾ ಪ್ರತಿಬಿಂಬ ಸುಖ ದುಃಖ ಜಾಣ ಕರ್ಮಯೋಗೆ ಚಂಚಳ ನಿಶ್ಚಳ ದಿಸೆ ಘಟಾಭಾವೆ ಮುಖ್ಯತೆ ಜಾಣಾವೆ ಜೈಸೆ ತೈಸೆ ಮುಖ್ಯ ಸೂರ್ಯ ನಾಹಿ ತ್ಯಾ ಘಟಾತ್ ಪ್ರತಿಬಿಂಬ ದಿಸತ ಘಟಯೋಗೆ ಚಿದಂಬರ ದಾಸಮಣೆ ಘಟನಾಶ ಮುಖ್ಯ ಸೂರ್ಯ ಅಸೆ ಜೈಸೆ ತೈಸೆ. ಜೈ ಚಿದಂಬರ್. ಏನು ಹೇಳ್ತಾರೆ ನೋಡ್ರಿ ರಾಜಾರಾಮ್ ಮಹಾರಾಜರು? ವೇಗಳಾಲೆ ಘಟಿ ನಾನಾ ಪ್ರತಿಬಿಂಬ, ಘಟಿ ನಾನಾ ಪ್ರತಿಬಿಂಬ ಸುಖ ದುಃಖ ಜಾಣ ಕರ್ಮಯೋಗಿ. ಸುಖ ದುಃಖ ಕರ್ಮಯೋಗಿ ಅಂದರೆ ನಾವು ಮಾಡಿದ್ದು ಕರ್ಮಗಳಿಂದ ಆ ಕರ್ಮಕ್ಕೆ ಒಂದು ಫಲ ಇಟ್ಟಿರ್ತಾನೆ ಭಗವಂತ. ಆ ಫಲಗಳನ್ನು ಮತ್ತೆ ಅನುಭವಿಸ್ಲಿಕ್ಕೆ ಬಂದಾಗ ಎರಡೂ ಫಲ ಸಿಗುತ್ತೆ ನಮಗೆ, ನಮ್ಮ ಕರ್ಮಾನುಸಾರವಾಗಿ ಸುಖ ಹಾಗೂ ದುಃಖ. ವೇಗಳಾಲೆ ಘಟಿ ನಾನಾ ಪ್ರತಿಬಿಂಬ. ಘಟದಲ್ಲಿ 100 ಘಟಗಳಲ್ಲಿ ಬೇರೆ ಬೇರೆ ನಾವೆಲ್ಲ ಘಟಗಳು. ಪ್ರತಿಬಿಂಬ ನಾನಾ ಪ್ರತಿಬಿಂಬ ಅಂದರೆ ರೂಪ ಆಕಾರದಲ್ಲಿ ಎಲ್ಲ ಜೀವರಾಶಿಗಳು ಬೇರೆ ಬೇರೆ ನಾನಾ ಅಂದರೆ ಬಹು ತುಂಬ ಇದ್ದಾವೆ. ವೇಗಳಾಲೆ ಒಂದಿದ್ದಂಗೆ ಇನ್ನೊಂದಿಲ್ಲ ರೂಪ ಆಕಾರದಲ್ಲಿ.
ಗುಡ್ಡ ಇರ್ಬೋದು, ಬೆಳ್ಳಗಿರ್ಬೋದು, ಕಪ್ಪಗಿರ್ಬೋದು, ರಿಚ್ ಇರ್ಬೋದು, ಪುವರ್ ಇರಬಹುದು, ವೇಗಳಾಳೆ ಘಟಿ ಘಟಿ ನಾನಾ ಪ್ರತಿಬಿಂಬ. ಆದರೆ ಸುಖ ದುಃಖ ಜಾಣ ಕರ್ಮಯೋಗಿ. ನಮ್ಮ ಪ್ರಾರಬ್ಧಾನುಸಾರವಾಗಿ ನಾವು ರಾಜ ಇರ್ಬೋದು, ರಂಕ ಇರ್ಬೋದು, ಒಳ್ಳೆ ಉಚ್ಚ ಕುಲದಲ್ಲಿ ಹುಟ್ಟಿರ್ಬೋದು, ನೀಚ ಕುಲದಲ್ಲಿ ಹುಟ್ಟಿರ್ಬೋದು, ಇದೆಲ್ಲವೂ ನಮ್ಮ ಕರ್ಮಾನುಸಾರವಾಗಿ. ಚಂಚಳ ನಿಶ್ಚಳ ದಿಸೆ ಘಟೆ ಭಾವೆ ಮುಖ್ಯತೆ ಜಾಣಾವೆ ತೈಸೆ ತೈಸೆ. ಚಂಚಲತ್ವ ಏನಿದೆಯೋ ಮನಸ್ಸಿಂದು, ಅಥವಾ ನಿಶ್ಚಳ ಏನೂ ಇಲ್ಲ ಮೂಮೆಂಟಲ್ಲಿ, ಇದು ಎಲ್ಲ ಆ ಘಟಗಳಲ್ಲಿ ಜೀವರಾಶಿಗಳಲ್ಲಿ ಕಾಣಿಸುತ್ತದೆ. ಆದರೆ ಮುಖ್ಯ ಪರಮಾತ್ಮ ಏನಿದಾನೋ ಅಲಿಪ್ತನಾಗಿರುತ್ತಾನೆ. ಅಂದರೆ ಜೈಸೆ ತೈಸೆ ಹಿಂಗಿದ್ದಾನೋ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ಆದರೆ ತಾನು ಮಾತ್ರ ಅದರಲ್ಲಿ ಅಲಿಪ್ತ ಭಾವದಿಂದ, ಸಾಕ್ಷಿ ಭಾವದಿಂದ ನೋಡುತ್ತಾನೆ. ಅದರಲ್ಲಿ ಅವನಿಗೆ ಚಂಚಲತ್ವನೂ ಇಲ್ಲ, ನಿಶ್ಚಲತ್ವನೂ ಇಲ್ಲ, ಎರಡರಿಂದಾನು ಆಚೆ. ಅದಕ್ಕೆ ನಾವೇನಂತೀವಿ, ಅವನಿಗೆ ಭಗವಂತನಿಗೆ, ಪರಮಾತ್ಮ ಅಥವಾ ಸದ್ಗುರುಗೆ ಕಾಲಕ್ಕೆ ಅತೀತನಾದವನು, ದೇಹಕ್ಕೆ ಅತೀತನಾದವನು. ಈ ಘಟದಿಂದ ಬೇರೆ ಇದ್ದಾನವ, ಈ ಘಟದಲ್ಲಿ ಇದ್ದಾನೆ, ಆದರೆ ಈ ಘಟದಿಂದ ಬೇರೆ ಇದ್ದಾನೆ. ಹಾಗಾಗಿ ಅವನಿಗೆ ಚಂಚಲತ್ವನೂ ಇಲ್ಲ, ಮನಸ್ಸು ಚಂಚಲ ಆಯಿತು ಇಲ್ಲ, ನಿಶ್ಚಳ ಆಯಿತು ಇಲ್ಲ, ಏನೂ ಇಲ್ಲ ಅವನಿಗೆ. ಮುಖ್ಯ ಜಾಣತೆ ಜಾಣವೇ ಜೈಸೆ ತೈಸೆ. ಅದು ಹೆಂಗಿದೆಯೋ ಅದು ಹಾಗೇ ಇರುತ್ತದೆ. ಪರಬ್ರಹ್ಮ ವಸ್ತುವಲ್ಲಿ ಯಾವ ಬದಲಾವಣೆ ಉಂಟಿಲ್ಲ. ದಟ್ ನೆವರ್ ಚೇಂಜಸ್, ಇಟ್ ಈಸ್ ಎಟರ್ನಲ್. ಹೋಗೋದಿಲ್ಲ, ಬರೋದಿಲ್ಲ. ಹಂಗಂದರೆ ಹೋಗೋದು ಬರುವುದು ಯಾವುದು? ಈ ಸೂಕ್ಷ್ಮ ಶರೀರ, ಮನ ಬುದ್ಧಿ ಚಿತ್ತ ಅಹಂಕಾರ ಸೇರಿದ ಸೂಕ್ಷ್ಮ ಶರೀರ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಯುಕ್ತವಾದ ಸೂಕ್ಷ್ಮ ಶರೀರ ಕರ್ಮಗಳನ್ನು ಮಾಡಿ ಗುಡ್ಡೆ ರಾಶಿ ಅದರದ ಫಲ ಅನುಭವಿಸ್ಲಿಕ್ಕೆ ಮತ್ತೆ ಹೋಗುತ್ತದೆ, ಮತ್ತೆ ಬರುತ್ತದೆ. ಯಾವುದಕ್ಕೆ ನಾವು ಪುನರಪಿ ಜನನಂ ಪುನರಪಿ ಮರಣಂ ಅಂತೀವಿ. ದೇಹಕ್ಕಲ್ಲ, ದೇಹ ಪಂಚಮಹಾಭೂತಗಳಿಂದ ಇರುವುದರಿಂದ ಇದನ್ನು ಸುಟ್ಟಿ ಹಾಕುತ್ತಾರೆ. ಸೂಕ್ಷ್ಮ ಶರೀರ ಸುಟ್ಟಿ ಹೋಗುವುದಿಲ್ಲ, ಅದು ಪುನಃ ಬರುತ್ತೆ. ಮುಖ್ಯ ಸೂರ್ಯ ನಾಹಿತ್ಯ ಘಟಾತ್. ಈ ಘಟದಲ್ಲಿ ಮುಖ್ಯ ಸೂರ್ಯ ಇಲ್ಲ, ಈ ಘಟದಿಂದ ಆಚೆ ನಿಂತ್ಕೊಂಡು ನೋಡ್ತಾ ಇರ್ತಾನವನು. ಇದರಲ್ಲಿ ಏನೇನು ಚಟುವಟಿಕೆಗಳು ಮಾಡ್ತಾ ಇದೆಯೋ ಈ ಜೀವ, ಆ ಮನಸ್ಸಿನ ಜೊತೆ ಹೊಂದಿಬಿಟ್ಟು ನಾನೇ ಕರ್ತೃತ್ವ ಭಾವ ಹೊಂದಿ ಅದನ್ನು ಅವನು ವೇಗಳಾಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಹಾಗಾಗಿ ಈ ಘಟದಲ್ಲಿ ಆ ಸೂರ್ಯ ಅಂದರೆ ಪರಮಾತ್ಮ ಪರಬ್ರಹ್ಮ ವಸ್ತು ಒಳಗಿಲ್ಲ, ಅವನಿಂದ ಅದರಿಂದ ಆಚೆ ನಿಂತ್ಕೊಂಡು ನೋಡ್ತಿರ್ತಾನೆ. ಪ್ರತಿಬಿಂಬ ದಿಸದ ಘಟಯೋಗಿ, ರಿಫ್ಲೆಕ್ಷನ್ ಎದುರುಗಡೆ ಕಾಣಿಸ್ತಾ ಇದೆ. ಸೊ ನಾನು ಯಾರಾದರೂ ಒಬ್ಬ ವ್ಯಕ್ತಿನ ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಆ ವ್ಯಕ್ತಿನ ಎದುರುಗಡೆ ನೋಡ್ತಿರೋದು ಪ್ರತಿಬಿಂಬ, ಬಿಂಬ ಅಲ್ಲ. ಬಿಂಬ ಏನಿದೆಯೋ ಅದು ಆಚೆ ಇರುತ್ತದೆ. ನಾನು ಯಾವಾಗಲೂ ಬರೀ ಆ ಎದುರುಗಡೆ ರೂಪ ಆಕಾರ ಹೊಂದಿರೋ ವ್ಯಕ್ತಿನ ಅವನ ನಾಮದಿಂದ ಗುರುತಿಸ್ತೀನಿ. ಹಿಂದ್ಗಡೆ ಇರುವ ಸ್ಕ್ರೀನು, ಬ್ಯಾಕ್ಗ್ರೌಂಡ್ ಕ್ಲಿಯರ್ ಸ್ಕ್ರೀನ್ ನೋಡೋದಿಲ್ಲ ನಾನು, ಯಾಕೆಂದರೆ ಅದು ಶುದ್ಧವಾದ ಚೈತನ್ಯ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗಾಗಿ ಸೂರ್ಯ ಯಾರಿದೆಯಾನೋ ಆ ಘಟದಲ್ಲಿ ಇಲ್ಲ. ಘಟ ಅಂದರೆ ಶರೀರ ರೂಪಿ ಘಟದಲ್ಲಿ ಅವನು ವೇಗಳಾಲೆ ನಿಂತಿರ್ತಾನೆ. ಅವು ಎರಡೂಯಿಂದ ಬೇರೆ, ದೇಹ ಮನಸ್ಸಿಂದ ಬೇರೆ ಆಗಿ ಅವನು ಇದನ್ನೆಲ್ಲ ನೋಡ್ತಿರ್ತಾನೆ, ದೇಹದಲ್ಲಿ ಆಗುವ ಚಟುವಟಿಕೆಗಳನ್ನು ನೋಡ್ತಾ ಇರ್ತಾನೆ. ಚಿದಂಬರ ದಾಸಮಣೆ ಘಟನಾಶ ಮುಖ್ಯ ಸೂರ್ಯ ಸೇ ಜೈಸೆ ತೈಸೆ. ಘಟ ನಾಶ ಆಗುತ್ತದೆ. ಇದು ದೇಹ ಎಂಬುವ ಘಟ, ಇದು ನಾಶ ಆಗುತ್ತದೆ. ಇದು ಪಂಚಮಹಾಭೂತಗಳಿಂದ ಆಗಿದ್ದಾಗ ಇದು ಹೋಗುತ್ತದೆ, ಮತ್ತೆ ಪುನಃ ಆ ಸೂಕ್ಷ್ಮ ಶರೀರ ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತದೆ. ಆದರೆ ಸೂರ್ಯ ಅಂದರೆ ಆತ್ಮ ಏನಿದೆಯೋ ಅದು ಜೈಸೆ ತೈಸೆ, ಅದು ಯಾವಾಗಲೂ ಎಟರ್ನಲ್ ಇದ್ದಿದ್ದು. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಹೊಡಿಲಿಕ್ಕಾಗಲ್ಲ, ಸುಡ್ಲಿಕ್ಕಾಗೋದಿಲ್ಲ, ನೀರಿನಲ್ಲಿ ಮುಳುಗಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ದ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ್ಯಂತಿ ಆಪೋ ನ ಶೋಷ್ಯತಿ ಮಾರುತಃ ಅಂತ. ಅದನ್ನು ಸುಡ್ಲಿಕ್ಕಾಗೋದಿಲ್ಲಪ್ಪ ಅರ್ಜುನ, ನೀನು ಯಾಕೆ ತಲೆ ಕೆಡಿಸ್ಕೋತಿದ್ದಿ, ನೀನು ಅವರನ್ನು ಯಾರನ್ನು ಹೊಡಿತಾ ಇಲ್ಲ. ಅರ್ಜುನನಿಗೆ ಏನು ನಮ್ಮ ಥರ ಮೋಹ ಆಗಿಬಿಟ್ಟಿತ್ತು. ನಾವು ಅರ್ಜುನಗಳೇ, ನಾವು ನಮ್ಮ ಯಾರೋ ರಿಲೇಟಿವ್ ಬೇಜಾರು ಮಾಡ್ಕೋತಾರೆ, ಅದು ಮಾಡ್ಕೋತಾರೆ, ಇದು ಮಾಡ್ಕೋತಾರೆ ಅಂತಿರ್ತೀವಿ. ಅವರಂದ ನೀನು ನಿನ್ನ ದ್ರೋಣಾಚಾರ್ಯನನ್ನು ಹೊಡಿತಾ ಇಲ್ಲ. ಆ ದ್ರೋಣಾಚಾರ್ಯರಲ್ಲಿ ಇರುವ ಒಂದು ಏನಪ್ಪ ಏನು ದುಷ್ಟತನ ಇತ್ತೋ, ದುರಾಚಾರ ಇತ್ತೋ, ಮತ್ತು ಅಧರ್ಮ ಇತ್ತೋ, ಅದನ್ನು ನೀನು ಹೊಡಿತಾ ಇದೆಯಾ. ಆದರೆ ಸಿಂಬಾಲಿಕ್ಕಾಗಿ ನಮಗೆ ದೇಹಕ್ಕೆ ಏನು ಕಾಣಿಸುತ್ತದೆ? ದೇಹ ಕಾಣಿಸುತ್ತೆ. ಅದಕ್ಕೆ ಅವನು ಬಾಣ ಬಿಟ್ಟ ಅವರು ಹೋದ್ರಲ್ಲಿ ಅಂತ ನಾವು ಹೇಳ್ತೀವಿ. ಪಂಚಮಹಾಭೂತದ ಶರೀರಕ್ಕೆ ಬಾಣ ಬಿಟ್ಟದ್ದಲ್ಲ, ಅದು ಸೂಕ್ಷ್ಮ ಶರೀರಕ್ಕೆ ಬಾಣ ಬಿಟ್ಟಿದ್ದು. ಆದರೆ ಬಾಹ್ಯವಾಗಿ ಇದೆಲ್ಲ ನಮಗೆ ತೋರಿಸುವಾಗ, ಆಡಿಯೋ ವಿಜುವಲ್ ಎಫೆಕ್ಟ್ಸಲ್ಲಿ ತೋರಿಸಿದಾಗ ನಮಗೇನನ್ಸುತ್ತೆ, ಈ ದೇಹದಿಂದ ರಕ್ತ ಬರಬೇಕು, ರಕ್ತ ಬರ್ತಿದೆ ಅಂದರೆ ಏನು, ಅಶುದ್ಧವಾದ ನಮ್ಮ ಕರ್ಮಗಳೆಲ್ಲ ಭಗವಂತ ತೆಗೆದುಹಾಕಿ ತನ್ನಲ್ಲಿ ತಾನು ಐಕ್ಯ ಮಾಡ್ಕೋತಾನೆ. ಸಿಂಬಾಲಿಕ್ಕಾಗಿ ಅವನು ತೋರಿಸ್ಲೇಬೇಕು, ಈ ದೇಹನೇ ತೋರಿಸ್ಬೇಕು, ಸೂಕ್ಷ್ಮ ಶರೀರ ತೋರಿಸ್ಲಿಕ್ಕಾಗೋದಿಲ್ಲ.
ಸೂಕ್ಷ್ಮ ಶರೀರ ಬಿಳಿದಾಗಿ ಒಂದು ಕಪಡ ಹಾಕ್ಕೊಂಡು, ಬಿಳಿ ಕಪಡ ಹಾಕ್ಕೊಂಡು ಭೂತಗಳು ಹೆಂಗೆ ಓಡಾಡ್ತಾ ಇರ್ತಾವೋ ಹಾಗೆ ಟ್ರಾನ್ಸ್ಪರೆಂಟ್ ಒಂದು ಬಾಡಿನ ನಮಗೆ ತೋರಿಸಿ ಇದಕ್ಕೆ ನಾನು ಹೊಡಿತಾ ಇದ್ದೀನಿ ಬಾಣ ಅಂದರೆ ನಾವು ಹೆಂಗೆ ನಂಬಲಿಕ್ಕೆ ಸಾಧ್ಯ? ಅದಕ್ಕೆ ಒಂದು ತೊಗಲು ಹಾಕಬೇಕು, ಒಂದು ಡ್ರೆಸ್ ಹಾಕಬೇಕು, ಚರ್ಮದ ಶರೀರ. ಅದಕ್ಕೆ ಬಾಣ ಬಿಟ್ಟಾಗ ಅವನ ಮೈಯಿಂದ ಎಲ್ಲ ಅಶುದ್ಧವಾದ ರಕ್ತ, ಆ ಏನು ಕೆಟ್ಟ ಕರ್ಮದ ರಕ್ತ ಇದೆಯೋ ಅದೆಲ್ಲ ಹರಿದು ಹೋಯಿತು ಅಂದಾಗ ಅವನು ಶುದ್ಧ ಆಗ್ತಾನೆ. ಪರಿಶುದ್ಧವಾದ ಮತ್ತೆ ಆ ಮನಸ್ಸು ಭಗವಂತನಲ್ಲಿ ಒಂದಾಗುತ್ತದೆ. ಇದು ಇರೋದು ತಾತ್ಪರ್ಯ, ತತ್ವಭಾಗ. ಆದರೆ ನಮಗೆ ಈ ತತ್ವಭಾಗ ಸೂಪರ್ಫಿಷಿಯಲಿ ನೋಡಿದಾಗ ಅರ್ಥ ಆಗೋದಿಲ್ಲ. ಅದಕ್ಕೆ ಇದನ್ನು ತಿಳ್ಕೋಬೇಕು ಅಂದರೆ ನಾವೆಲ್ಲರೂ ಸೇರಿ ಸದ್ಗುರುಗಳಿಗೆ ಮೊರೆ ಹೊಕ್ಕಲೇಬೇಕು. ಮೊರೆ ಹೊಕ್ಕಾಗ ಅವನು ನಮ್ಮ ಇದರಿಂದ ಮಾಯೆ ಪರ್ದ ತ್ಯಜಿಸಿ ನಿಜವಾದ ಸತ್ಯವನ್ನು ಗುರುತಿ ನಮಗೆ ಮಾಡಿಸ್ಕೊಡ್ತಾನೆ ಅಂತ ಹೇಳುತ್ತಾ, ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ್ ಗುರು ಮಹಾರಾಜ್ ಕಿ ಜೈ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.